ಅದು ಕಡಲ ತಡಿಯ ಗ್ರಾಮ. ವರ್ಷವಿಡೀ ನಲ್ಲಿ ನೀರನ್ನೇ ಅವಲಂಬಿಸುವಂತ ಜನ. ಬೇಸಿಗೆಯಲ್ಲಿ ಬಾವಿ ನೀರು ಉಪ್ಪಾಗಿ ಪರಿವರ್ತನೆಯಾದ್ರೆ ಉಳಿದ ಕಾಲದಲ್ಲಿ ಬೆಗಡಾಗಿ ರೂಪುಗೊಂಡಿರುತ್ತೆ. ದಶಕಗಳಿಂದ ಬರ್ತಾ ಇರುವ ಈ ಸಮಸ್ಯೆಗೆ ಪರಿಹಾರವೇ ಇಲ್ಲವೇ ಅನ್ನುವಂತ ಆ ಭಾಗದ ಜನರ ಪ್ರಶ್ನೆ. ಅದರ ಬಗ್ಗೆ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಆಶಾ ಕಿರಣವಾಗಿ ಬಂದಿದ್ದ ಜಲಜೀವನ್ ಮಿಷನ್ ಇನ್ನು ಕನಸು. ಕರಾವಳಿ ತೀರದ ಜನರ ನೀರಿನ ಬವಣೆ ನೀಗೋದು ಯಾವಾಗ? ಇದಿನ್ನು ಬೇಸಿಗೆ ಆರಂಭ. ಈಗಾಗಲೇ ಉಡುಪಿ ಜಿಲ್ಲೆಯ ನಾನಾ ಭಾಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಜಿಲ್ಲೆ ಅತಿ ಹೆಚ್ಚು ಮಳೆ ಪಡೆದರೂ ಕೂಡ ನೀರಿನ ಸಮಸ್ಯೆ ಈ ಭಾಗದ ಜನರಿಗೆ ಹೊಸದೇನಲ್ಲ. ಹೌದು, ನಾವೀಗ ಹೇಳ್ತಾ ಇರೋದು ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿರುವ ಉಪ್ಪುಂದ ಗ್ರಾಮದ ಬಗ್ಗೆ. ಇಲ್ಲಿನ 10 ವಾರ್ಡ್ಗಳಲ್ಲಿ 2,000ಕ್ಕೂ ಮಿಕ್ಕಿ ಕುಟುಂಬಗಳು ಆಶ್ರಯವನ್ನ ಪಡೆದಿವೆ. ಬಿಸಿಲಿನ ಜಲ ಹೆಚ್ಚುತ್ತಿದ್ದಂತೆ ಇಲ್ಲಿ ನೀರಿನ ಸಮಸ್ಯೆ ಬಿಗಡಾಯಿಸುತ್ತದೆ. ಇದು ಇಂದು ನಿನ್ನೆಯ ಸಮಸ್ಯೆಯಲ್ಲ, ಹಲವು ತಲೆಮಾರಿನ ಸಮಸ್ಯೆ. ಬೇಸಿಗೆಯಲ್ಲಿ ಜಲಮೂಲ ಬತ್ತುತ್ತಿದ್ದಂತೆ ಬಾವಿಯ ನೀರು ಉಪ್ಪಾಗಿ ಪರಿವರ್ತನೆಯಾಗುತ್ತದೆ. ನಿತ್ಯ ಜೀವನಕ್ಕೆ ನಲ್ಲಿಯ ಮೂಲವನ್ನೇ ಅವಲಂಬಿಸಿ ಬದುಕಬೇಕಾದ ಪರಿಸ್ಥಿತಿ. ಇಲ್ಲಿನ ಸ್ಥಳೀಯ ಆಡಳಿತ 3 ಬಾವಿಯನ್ನ ತೆಗೆದು 2 ದಿನಕ್ಕೊಮ್ಮೆ ಗ್ರಾಮದ ಜನರಿಗೆ ನೀರುಣಿಸುವ ವ್ಯವಸ್ಥೆ ಮಾಡಿದೆ. ಆದರೆ ನಿತ್ಯ ಜೀವನ ನಿರ್ವಹಣೆಗೆ ಈ ನೀರು ಅಲ್ಪ ಅಂತ ಹೇಳುತ್ತಿದ್ದಾರೆ ಆ ಭಾಗದ ಸ್ಥಳೀಯರು. ನಮ್ಮ ಉಪ್ಪುಂದ ಗ್ರಾಮದಲ್ಲಿ 10 ವಾರ್ಡುಗಳಿದ್ದು ಅದರಲ್ಲಿ 6ರಿಂದ 7 ವಾರ್ಡು ನೀರಿನ ಸಮಸ್ಯೆ ಇದೆ. ಯಾಕೆಂದರೆ ನಮ್ಮದು ಸಮುದ್ರ ಮತ್ತು ಉಪ್ಪು ನೀರು ಹೊಳೆ ಇರೋದ್ರಿಂದ ನಮಗೆ ಎಲ್ಲಿ ಬಾವಿ ತೆಗೆದ್ರೂ ಉಪ್ಪು ನೀರು ಬರೋದು. ಅದು ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲಿ 3 ದೊಡ್ಡ ಬಾವಿಗಳಿದೆ, 4 ಟ್ಯಾಂಕ್ಗಳಿದೆ. ಅದರಲ್ಲಿ ನಾವು ವರ್ಷಕ್ಕೆ ಒಂದು 10 ತಿಂಗಳು ನೀರನ್ನು ಕರೆಕ್ಟಾಗಿ ಪೂರೈಸ್ತಿದ್ದೇವೆ. 2 ತಿಂಗಳು ಏಪ್ರಿಲ್ ಮತ್ತು ಮೇಯಲ್ಲಿ ತುಂಬ ನೀರಿನ ಸಮಸ್ಯೆ ಆಗ್ತದೆ. ಆವಾಗ ಕೆಲವು ವಾರ್ಡಲ್ಲಿ ಟ್ಯಾಂಕರ್ ನೀರು ತಂದು ನೀರನ್ನು ಕುಡಿಯುವ ನೀರನ್ನು ಒದಗಿಸಿ ಕೊಡ್ತಿದ್ದೇವೆ. ಇತ್ತ ಉಪ್ಪುಂದದಲ್ಲಿರುವ ಸರ್ಕಾರಿ ಜಾಗದಲ್ಲಿ ಹೆಚ್ಚಿನ ಬಾವಿ ನಿರ್ಮಿಸಲು ಗ್ರಾಮ ಪಂಚಾಯತ್ ಮುಂದಾಗಿದ್ರೂ ಕೂಡ ಸ್ಥಳೀಯರ ಅಸಹಕಾರದಿಂದ ಅದನ್ನ ಕೈ ಬಿಡಲಾಗಿದೆ ಅಂತ ಪಂಚಾಯತ್ ಮೂಲಗಳು ತಿಳಿಸಿವೆ. ಇದೆಲ್ಲದರ ನಡುವೆ ಆಶಾ ಕಿರಣವಾಗಿ ಮೂಡಿ ಬಂದಿದ್ದ ಕೇಂದ್ರ ಸರ್ಕಾರದ ಜಲ್ ಜೀವನ್ ಮಿಷನ್ ಯೋಜನೆ. ಕೆಲ ವರ್ಷಗಳ ಹಿಂದೆ ಬಂದಂತಹ ಯೋಜನೆಯಿಂದ ಉಪ್ಪುಂದ ಗ್ರಾಮದ ಜನರು ಹಲವು ತಲೆಮಾರಿನ ಸಮಸ್ಯೆಗೆ ಪರಿಹಾರ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿದ್ರು. ಆದ್ರೆ ಮನೆ ಮನೆಗೆ ಗಂಗೆ ಎಂದು ಬಂದಂತಹ ಯೋಜನೆ ಜಿಲ್ಲೆಯ ಬೈಂದೂರಿನಲ್ಲಿ ಕುಂಟುತ್ತಾ ಸಾಗಿದೆ. ಪೈಪ್ಲೈನ್ ಮಾಡಿ ನಲ್ಲಿ ಅಳವಡಿಸಿ ವರ್ಷಗಳೇ ಕಳೆದ್ರೂ ಕೂಡ ನೀರು ಬರದೆ ಇರೋದು ಸ್ಥಳೀಯರಲ್ಲಿ ನಿರಾಸೆ ಮೂಡಿಸಿದೆ. ಹಾಗೆ ಈಗ 2 ವರ್ಷದಿಂದ ಜಲಜೀವನ ಬಂದಿದೆ. ಜಲಜೀವನ ಅಡಿಯಲ್ಲಿ ನಮಗೆ ಆಲ್ರೆಡಿ ಒಂದು 80% ಪೈಪ್ಲೈನ್ ಆಗಿದೆ. ಆದರೆ ಒಂದು 3 ಟ್ಯಾಂಕಲ್ಲಿ 2 ಟ್ಯಾಂಕ್ ಆಲ್ರೆಡಿ ರೆಡಿ ಆಗಿದೆ. 1 ಟ್ಯಾಂಕ್ ಆಗ್ಲಿಕ್ಕೆ ಬಾಕಿ ಇದೆ. ಆದರೆ ಅದಕ್ಕೆ ನೀರಿನ ಮೂಲ ಎಲ್ಲಿಂದ ಅಂತ ಕರೆಕ್ಟಾಗಿ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ವಾರಾಯಿಂದ ಬರ್ತದೆ ಅಂತ ಹೇಳ್ತಾರೆ. ಹಾಗೆ ನಮಗೆ ಉಪ್ಪುಂದದಲ್ಲಿ ನೀರಿನ ಮೂಲ ಬೇಕಾಗಿದೆ. ಒಟ್ಟಿನಲ್ಲಿ ಮೂಲಭೂತ ಸೌಕರ್ಯಗಳಲ್ಲಿ ಒಂದಾದ ನೀರಿನ ಸಮಸ್ಯೆಗೆ ಆದಷ್ಟು ಬೇಗ ಶಾಶ್ವತ ಪರಿಹಾರ ಬೇಕಿದೆ. ಅನೇಕ ದಶಕಗಳ ಸಮಸ್ಯೆಗೆ ಅಂತ್ಯ ಹಾಡುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳು ಹೆಜ್ಜೆ ಹಾಕಬೇಕಾಗಿದೆ. ಕೇಂದ್ರ ಸರ್ಕಾರದ ಜಲಜೀವನ ಮಿಷನ್ ನಂತಹ ಯೋಜನೆಗಳು ಇಂತಹ ಗ್ರಾಮಗಳಲ್ಲಿ ಪ್ರಪ್ರಥಮವಾಗಿ ಅನುಷ್ಠಾನಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹವಾಗಿದೆ. ದಿಲೀಪ್ ಅರೆಹೊಳೆ, ಕರ್ನಾಟಕ ನ್ಯೂಸ್ ಬೀಟ್, ಉಡುಪಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.